ನಮಸ್ತೆ, ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ ಅಂತ ಹೋಮಿಯೋಪತಿ ತಜ್ಞೆ. ಕಳೆದ 17 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಅನ್ನೋ ಕಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಹೋಮಿಯೋಪತಿನಲ್ಲಿ ನಾವು ಹೇಗೆ ಒಂದು ರೋಗಕ್ಕೆ ಔಷಧಿಯನ್ನು ಕೊಡ್ತೇವೆ, ನಾವು ಹಿಡಿಯುವಂಥ ಆ ರೂಟ್ ಕಾಸ್ ಏನು ಅನ್ನೋಂಥದ್ದನ್ನು ನೋಡೋಣ. ಸಾಮಾನ್ಯವಾಗಿ ಈ ಗಂಟಲು ನೋವು ಎಲ್ಲರಿಗೂ ಬರುತ್ತೆ ಅಲ್ವಾ? ಏನು ಡಾಕ್ಟ್ರೇ, 1-2 ದಿನ ಇರುತ್ತೆ, ಹೋಗುತ್ತೆ, ಗಾರ್ಗಲ್ ಮಾಡಿದರೆ ಹೋಗುತ್ತೆ. ಹೌದು, ಅಂಥವ್ರೇನು ಹೋಮಿಯೋಪತಿಗೆ ಬರೋದು ಬೇಡ. ಅವ್ರು ಗಾರ್ಗಲ್ ಮಾಡಲಿ, ಅಥವಾ ದಾಲ್ಚಿನ್ನಿ ತಿಂದರೆ ಹೋಗುತ್ತೆ, ಇನ್ನು ಕೆಲವರಿಗೆ ಕಲ್ಸಕ್ಕರೆ ತಿಂದರೆ ಹೋಗುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರೇನು ಶುಂಠಿ ತಿಂದರೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ತಿಂದರೆ ಓಕೆ, ಅದು ಹೋಗುತ್ತೆ ಅಂದರೆ. ಕೆಲವರು ಇರ್ತಾರೆ, ಅವ್ರಿಗೇನು ಗೊತ್ತಾ, 2 ತಿಂಗಳಿಗೆ ಒಂದು ಸರ್ತಿ ಗಂಟಲು ನೋವು ಬಂದರೆ 3 ತಿಂಗಳಿರುತ್ತೆ. ಇದು ಯಾಕಾಯಿತು, ಏನು ಪ್ರಾಬ್ಲಮ್ ಅಲ್ಲಿ ಆಗ್ತಿರುವಂಥ ಬ್ಯಾಕ್ಗ್ರೌಂಡ್ನಲ್ಲಿ ನಡೀತಿರುವಂಥ ಕೆಲಸ ಏನು? ಗಂಟಲು ನೋವು ಸಣ್ಣದೇ, ಆದರೆ ಅವ್ರಿಗೆ ಯಾಕೆ ಹಂಗೆ ಪದೇ ಪದೇ ಬರ್ತಿದೆ, ಮತ್ತು 3, 4, 5 ವರ್ಷಗಳಿಂದ ಇದೆ. ಟಾನ್ಸಿಲೈಟಿಸ್ ಅದು ಚಿಕ್ಕ ವಯಸ್ಸಿನಲ್ಲಿ ಬರುತ್ತೆ, ಅದು ಇನ್ಫೆಕ್ಷನಿಂದ ಬರೋದು. ಅಡಿನಾಯ್ಡ್ಸ್ ಅದು ಇನ್ಫೆಕ್ಷನಿಂದ ಬರೋದು, ಅದು ಬೇರೆ ವಿಚಾರ. ಆದರೆ ದೊಡ್ಡವ್ರಿಗೂ 30 ಪ್ರಾಯದವ್ರಿಗೂ ಅಥವಾ 45 ವರ್ಷದವ್ರಿಗೂ ಬರುತ್ತಲ್ಲ ಅದು ಗಂಟಲು ನೋವು. ಅದು ಯಾಕೆ ಅಂದರೆ, ಇವತ್ತು ಗುಟ್ಬಿಟ್ಟು ಕೊಡ್ತಿದ್ದೀನಿ ಹೋಮಿಯೋಪತಿದು. ಅರ್ಥ ಮಾಡ್ಕೊಳ್ಳಿ, ಹೋಮಿಯೋಪತಿ ಔಷಧಿನ ನಾವು ಇದೇ ಆಧಾರದ ಮೇಲೆ ಅವರ ಮನಸ್ಸಿಗೆ ನಾವು ಮ್ಯಾಚ್ ಮಾಡ್ತಾ ಕೊಡೋದು. ಅವ್ರಿಗೆ ಮಾತಾಡಲಿಕ್ಕೆ ಆಗ್ತಿರಲ್ಲ, ಒಂದು ಆಫೀಸ್ ಎನ್ವೈರ್ನ್ಮೆಂಟಲ್ಲಾಗಲಿ ಅಥವಾ ಅವ್ರ ಮನೆ ಎನ್ವೈರ್ನ್ಮೆಂಟಲ್ಲಾಗಲಿ, ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು, ಯಾರಿಗೇನೆ ಅತ್ತೆ ಸೊಸೆ ಆ ಥರನೂ ಇರ್ಬೋದು, ಇಲ್ಲ ಹೆಂಡತಿ ಮುಂದೆ ಗಂಡಂಗೆ ಮಾತಾಡ್ಲಿಕ್ಕೆ ಆಗಿರ್ಬೋದು. ಈಗ ಭಾಳ ಸಂತೋಷ ಆಗಿರುತ್ತೆ ನಮ್ಮ ಪುರುಷ ವೀಕ್ಷಕರಿಗೆ. ಆವಾಗ ಗಂಟಲು ನೋವು ಬರುತ್ತೆ ಅವ್ರಿಗೆ. ಆ ಗಂಟಲು ನೋವು ನಾವೇನು ಹೇಳ್ತೀವಿ, ಸಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳ್ತೀವಿ. ಅವ್ರು ಹೇಳ್ಕೊಳಕ್ಕಾಗಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಎಷ್ಟೋ ಕೇಸ್ಗಳಲ್ಲಿ ನೋಡಿದ್ದೀವಿ, ಹೊರಗಡೆ PT ಮಾಸ್ಟರ್ಸ್ಗಳಿಗೆ ಹೆದರ್ಕೊಳ್ಳೋ ಅಂಥದ್ದು ಅಥವಾ ಟೀಚರ್ಸ್ಗಳಿಗೆ ಹೆದರ್ಕೊಳ್ಳೋ ಅಂಥದ್ದು. ಆ ರೀತಿಯಾಗಿ ಹೆಣ್ಮಕ್ಳಿಗಾಗಲಿ, ಸಾಮಾನ್ಯ ಗಂಡು ಮಕ್ಕಳಲ್ಲಿ ಕಡಿಮೆ ಅಂಥದ್ದು, ಅವರು ಹೊರಗಡೆ ಹೇಳ್ತಾರೆ. ಈ ನಡುವೆ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಗಂಟಲು ನೋವು ಅಂತ ಪದೇ ಪದೇ ಬಂದಾಗ ಏನು ಅನ್ನೋದನ್ನು ನಾವು ಕೌನ್ಸಿಲಿಂಗ್ ಮಾಡಿ ಅವರನ್ನು ನೋಡ್ಕೊಳ್ತೀವಿ. ಕೌನ್ಸಿಲಿಂಗ್ ಅಂದರೆ ಏನೂ ಇಲ್ಲ, ಅವರನ್ನು ಚೆನ್ನಾಗಿ ಮಾತಾಡಿಸ್ತೀವಿ ಪ್ರೀತಿಯಿಂದ. ಏನಾಗಿದೆ ಹೇಳು ಅಂತ ಕೇಳಿ, ಆವಾಗ ಅವ್ರು ಏನು ಹೇಳ್ತಾರೋ, ಅವಶ್ಯಕತೆ ಇಲ್ಲ ಅಂದರೆ ಅವ್ರ ತಂದೆ ತಾಯಿಗೆ ತಿಳಿಸೋದಿಲ್ಲ. ಇನ್ನೊಂದು, ತಿಳಿಸ್ಲೇಬೇಕು ಅಂದಾಗ ಈ ಪೇಷಂಟ್ ಏನೇ ಹೇಳಿದ್ರು ತಿಳಿಸ್ಬಹುದಾ ಅಂತ ಆ ಮಗುನ ಅಥವಾ ಆ ವ್ಯಕ್ತಿನ ಕೇಳಿ ನಾವು ತಿಳಿಸ್ತೇವೆ. ಆವಾಗ ಅವ್ರಿಗೆ ಔಷಧಿ ಅದರ ಆಧಾರಿತವಾಗಿ ನಾವು ಔಷಧಿ ಕೊಟ್ಟಾಗ ಇವ್ರಿಗೆ ಆ ಕವರ್ಡ್ ಐಸ್ ಇರುತ್ತಲ್ಲ, ಅಂದರೆ ಈ ಹೇಳಿತನ, ಅವ್ರಿಗೆ ಹೇಳಲಿಕ್ಕಾಗ್ದಿರ ಮುಚ್ಚಿಟ್ಕೊಳ್ಳುವಂಥದ್ದು, ಅದು ಹೋಗ್ಬಿಟ್ಟು ಅವ್ರಿಗೆ ಬೋಲ್ಡ್ನೆಸ್ ಬರುತ್ತೆ. ಬೋಲ್ಡ್ನೆಸ್ ಬಂದು ಅವರು ಮಾತಾಡಲಿಕ್ಕೆ ಸರಿಯಾಗಿ ಆಗೋ ಹಾಗಾಗತ್ತೆ. ಆವಾಗ ಅವ್ರ ಗಂಟಲು ನೋವು ಸರಿ ಹೋಗುತ್ತೆ. ಮತ್ತು ಅವ್ರು ಏನನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಅವ್ರು ಏನನ್ನು ಹೇಳಬೇಕು, ಹೇಳ್ಕೊಳ್ಬೇಕು, ಅದನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ರೀತಿ ಎಕ್ಸ್ಪ್ರೆಸ್ ಮಾಡಿದಾಗ ಅವರ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು ಸರಿ ಹೋಗುತ್ತೆ, ಅದರ ಜೊತೆಗೆ ಅವರ ಗಂಟಲು ನೋವು ಸರಿ ಹೋಗುತ್ತೆ. ಹೀಗಾಗಿ ಆಮೂಲಾಗ್ರವಾಗಿ ನಾವು ಸರಿ ಮಾಡ್ತೇವೆ. ಹೋಲಿಸ್ಟಿಕ್ ಹೀಲಿಂಗ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ನ್ಯಾಯನ ಒದಗಿಸಿದಾಗ ಆಗುತ್ತೆ. ಹೀಗೆ ನಾವು ಹೋಮಿಯೋಪತಿನಲ್ಲಿ ಒಂದು ರೋಗನ ಸರಿ ಮಾಡ್ತೇವೆ.